ಬೆಂಗಳೂರಲ್ಲಿ ಪದೇ ಪದೇ ಬಿಎಂಟಿಸಿ ಬಸ್ಗಳು ಬೆಂಕಿಗಾಹುತಿ ಆಗ್ತಾ ಇದೆ. ಒಂದು ತಿಂಗಳ ಅವಧಿಯಲ್ಲಿ ಎರಡೆರಡು ಬಸ್ಗಳು ಬೆಂಕಿಗಾಹುತಿ ಆಗಿರೋದು ಬಸ್ಗಳ ಕಂಡೀಷನ್ ಬಗ್ಗೆ ಪ್ರಶ್ನೆ ಏಳುವಂತೆ ಮಾಡಿದೆ. ಇನ್ನು ಎಫ್ಸಿ ಸರ್ಟಿಫಿಕೇಟ್ ಇಲ್ಲದ ಎಷ್ಟು ಬಸ್ಗಳು ಈಗಲೂ ಕಾರ್ಯಾಚರಣೆ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಅಸಲಿ ಮುಖವಾಡ ಬಯಲಾಗಿದೆ. ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ಬಿಎಂಟಿಸಿ ಬಸ್ಸುಗಳು ಬೆಂಕಿಗಾಹುತಿ, ಎಚ್ಚೆತ್ತುಕೊಳ್ಳದ ಸಂಸ್ಥೆ. ಎಫ್ಸಿ ಇಲ್ಲದೆ ಬಸ್ಸುಗಳನ್ನು ರಸ್ತೆಗೆ ಬಿಡ್ತಾ ಇರುವ ಬಿಎಂಟಿಸಿ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ನಿರ್ಲಕ್ಷ್ಯತನ ಬಯಲು. ಕಳೆದ ಒಂದು ವಾರದ ಹಿಂದೆ ಮಳೆಯ ನಡುವೆಯೇ ನಾಗಾವರದ ಬಳಿ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಸುಟ್ಟು ಭಸ್ಮವಾಯಿತು. ಅನಿಲ್ ಕುಂಬ್ಳೆ ರಸ್ತೆಯ ಬಳಿಯೂ ಕೂಡ ಬಸ್ಸು ಬೆಂಕಿಗಾಹುತಿಯಾಯಿತು. ಇದಾದ ಬಳಿಕ ಬಿಎಂಟಿಸಿ ಎಚ್ಚೆತ್ತುಕೊಂಡಿದೆಯಾ, ಬಿಎಂಟಿಸಿ ಬಸ್ಗಳು ಸರಿಪಡಿಸ್ತಾ ಇದ್ದಾರಾ ಮತ್ತು ಬಸ್ಗಳ ಪರಿಸ್ಥಿತಿ ಹೇಗಿದೆ ಅಂತೇಳಿ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡಿತು. ಈ ವೇಳೆ ಹಳೆ ಗಾಡಿಗಳ ಜೊತೆಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೆ ಇರುವ ಬಿಎಂಟಿಸಿ ಬಸ್ಗಳನ್ನು ಓಡಿಸಲಾಗ್ತಿದೆ. ಈ ಬಗ್ಗೆ ಎಳೆಯಾಗಿ ಮಾಹಿತಿ ನೀಡ್ತೀವಿ. ಹ್ಯಾವ್ ಅ ಲುಕ್. ರಿಯಾಲಿಟಿ ಚೆಕ್ ನಂಬರ್ 1, ಸ್ಥಳ ಮೆಜೆಸ್ಟಿಕ್. ಮೆಜೆಸ್ಟಿಕ್ನಲ್ಲಿ ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ ತೆರಳಿ ಸರ್ಜಾಪುರ ಮಾರ್ಗಕ್ಕೆ ತೆರಳುವ ಇದ್ದಂತಹ ಬಿಎಂಟಿಸಿ ಬಸ್ಸನ್ನು ಪರಿಶೀಲಿಸಿದಾಗ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೆ ಇರೋದು ಗೊತ್ತಾಗಿದೆ. ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ಗಳು ಬೆಂಕಿಗಾಹುತಿ ಆಗ್ತಾ ಇದಾವೆ. ಇದಾದ್ಮೇಲೆ ಕೂಡ ಬಿಎಂಟಿಸಿ ಎಚ್ಚೆತ್ಕೊಂಡಿದೆಯಾ ಇಲ್ವಾ ಅಂತೇಳಿ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಗಾಡಿಗಳ ಫಿಟ್ನೆಸ್ ಸರ್ಟಿಫಿಕೇಟನ್ನು ಇಟ್ಕೊಂಡಿದ್ದಾರಾ, ಫಿಟ್ನೆಸ್ಸನ್ನು ಮಾಡಿಸಿದಾರಾ ಇಲ್ವಾ ಅಂತೇಳಿ ಆ ಬಗ್ಗೆ ಚೆಕ್ ಮಾಡ್ತಾ ಇದೆ. ನಾನು ನೋಡ್ಬೋದಾಗಿದೆ ಈ ಭಾಗದಲ್ಲಿ ಎಲ್ಲವೂ ಕೂಡ ಒಂದಿಷ್ಟು ಬಿರುಕು ಬಿಟ್ಟಂತೆ ಕಬ್ಬಿಣ ಎಲ್ಲ ಎದ್ದು ಬಂದಂತೆ ಕಾಣಿಸ್ತಾ ಹೋಗ್ತದೆ. ತೀರಾ ಹಳೆಯದಾದ ಬಸ್ಗಳಿಗೆ ಎಫ್ಸಿಯನ್ನು ಮಾಡಿಸ್ಬೇಕಾಗತ್ತೆ. ನಮಗಿಲ್ಲಿ ಬಸ್ನ ಒಳಭಾಗದಲ್ಲಿ ಎಫ್ಸಿ ಸರ್ಟಿಫಿಕೇಟನ್ನು ಪ್ರದರ್ಶನ ಮಾಡಬೇಕು. ಇಲ್ಲಿ ಯಾವುದೇ ರೀತಿಯಾದಂಥ ಎಫ್ಸಿ ಸರ್ಟಿಫಿಕೇಟ್ ನಮಗೆ ಕಾಣ್ತಾ ಹೋಗ್ತಾ ಇಲ್ಲ. ಯಾಕಂತಂದರೆ ಪ್ರಯಾಣಿಕರ ಸುರಕ್ಷತೆಯನ್ನು ಕೂಡ ಕಾಪಾಡಬೇಕಾಗತ್ತೆ. ಜೊತೆಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಅಳವಡಿಸ್ತಾರೆ ಎಫ್ಸಿ ಸರ್ಟಿಫಿಕೇಟು. ಇದು ಖಾಲಿಯಾಗಿ ಇರುವಂಥದ್ದು, ಸದ್ಯಕ್ಕೆ ಇಲ್ಲಿ ಅಳವಡಿಸಿಲ್ಲ. ಬೆಂಕಿಗಾಹುತಿ ಆಗ್ತಾ ಇದೆ ಬಿಎಂಟಿಸಿ ಬಸ್ಗಳು. ತಾವು ಯಾವ ರೀತಿ ಎಚ್ಚೆತ್ಕೊಂಡಿದ್ದೀರಿ ಅಂತ? ಆಗಿಲ್ವಾ? ಆಗಿದೆ. ಎಲ್ಲಿ ಸರ್ಟಿಫಿಕೇಟು ಸರ್? ಇದು ನಮ್ಮ ಸ್ಪೇರ್ ಗಾಡಿ, ನಮ್ಮದು ರೂಟ್ ಗಾಡಿ. ಅಲ್ಲಿ ಸ್ಪೇರ್ ಗಾಡಿನ ಅದು ಹೆಂಗೆ ತೊಗೊಂಬರಕ್ಕೆ ಸಾಧ್ಯ ಆಗುತ್ತೆ? ನಮ್ಮದು ಗಾಡಿ ರಿಪೇರಿ ಇತ್ತು ಸರ್. ಎಷ್ಟು ನೋಡ್ಬೋದ್ರಲ್ಲ, ಈ ರೀತಿ ಸ್ಪೇರ್ ಗಾಡಿಗಳನ್ನು ತೆಗೆದುಕೊಂಡು ಬರುವಂಥದ್ದು ಮಾಡುವಂಥದ್ದು ಆಗ್ತಾ ಹೋಗ್ತಾ ಇದೆ. ತೀರಾ ಹಳೆಯದಾದಂಥ ಗಾಡಿ ಇದೆಲ್ಲವೂ ಕೂಡ ಸ್ವಿಚ್ ಬೋರ್ಡ್ ಕೂಡ ಹೊರಗಡೆ ಬಂದಿರುವಂಥದ್ದು. ಈ ರೀತಿಯಾದಂತಹ ಪರಿಸ್ಥಿತಿ ಬಿಎಂಟಿಸಿ ಬಸ್ಗಳಲ್ಲಿವೆ. ರಿಯಾಲಿಟಿ ಚೆಕ್ ನಂಬರ್ 2, ಸ್ಥಳ ಮೆಜೆಸ್ಟಿಕ್. ಚಂದಾಪುರದ ಕಡೆಗೆ ತೆರಳುತ್ತಾ ಇದ್ದಂತಹ ಬಸ್ಸನ್ನು ಪರಿಶೀಲಿಸಿದಾಗ ಅಲ್ಲಿಯೂ ಕೂಡ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ, ಬಸ್ ಕಂಡೀಷನ್ ಕೂಡ ಸರಿ ಇರಲಿಲ್ಲ. ಮೆಜೆಸ್ಟಿಕ್ನ ಬಸ್ ನಿಲ್ದಾಣದಲ್ಲಿ ಮತ್ತೊಂದು ಬಿಎಂಟಿಸಿ ಬಸ್ನ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆಯಾ, ಹೇಗಿದೆ, ಅದು ಸುರಕ್ಷತೆ ಇದೆಯಲ್ಲ ಅಂತೇಳಿ ಚೆಕ್ ಮಾಡ್ತಾ ಇದ್ವಿ. ಈಗಾಗಲೇ ಈ ಬಿಎಂಟಿಸಿ ಬಸ್ಸು ಗಮನಿಸ್ತಾ ಹೋಗ್ತಾ ಇದ್ರೆ ಗ್ಲಾಸು ಒಡೆದೋಗಿರೋದನ್ನು ತಾವು ನೋಡ್ತಾ ಇರ್ಬೋದಾಗಿದೆ. ಇತ್ತೀಚೆಗೆ ಸಡನ್ನಾಗಿ ಕ್ಷಣದಲ್ಲೇ ಬೆಂಕಿ ಎತ್ಕೊಂಡು ಬೆಂಕಿಗೆ ಉರಿಯುವಂಥದ್ದು, ಆ ಬೆಂಕಿಗೆ ಆಹುತಿ ಆಗ್ತಕ್ಕಂಥ ಪ್ರಕರಣ ಆದಮೇಲೆ ಫಿಟ್ನೆಸ್ ಬಗ್ಗೆ ಚಾಲಕರನ್ನೇ ಮಾತನಾಡ್ಸೋಣ, ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ, ಯಾವ ಕಡೆಗೆ ಹೋಗ್ತಾ ಇದ್ದೀರಾ? ಸರ್ಜಾಪುರ. ಫಿಟ್ನೆಸ್ ಸರ್ಟಿಫಿಕೇಟು ಮಾಡಿಸಿದ್ರಾ ಇಲ್ವಾ? ಮಾಡಿಸಿದ್ದಾರೆ ಸರ್. ಎಲ್ಲಿದೆ? ಎಲ್ಲೇ ಇರಬೇಕು, ಗಾಡೀಲಿ ಎಲ್ಲೇ ಹಚ್ಚಿರ್ತಾರೆ. ಎಲ್ಲೂ ಹಚ್ಚೇ ಇಲ್ಲ, ಗಾಡಿಯಲ್ಲಿ ಯಾವ ಭಾಗದಲ್ಲೂ ಕೂಡ ಇಲ್ಲ. ಅದನ್ನ ಚಾರ್ಜ್ ಮಾಡಿ ಕೇಳ್ಬೇಕು ಸರ್, ನನಗೆ ಗೊತ್ತಿಲ್ಲ. ಚಾರ್ಜ್ ಮಾಡಿ ಕೇಳ್ಬೇಕು. ಇದು ಡ್ರೈವರ್ಗಳ ಉತ್ತರ. ಇಲ್ಲಿ ಹಚ್ಚಿರ್ತಾರೆ ಅಂತ ಹೇಳಿದ್ರು. ಇಲ್ಲಿ ನೋಡ್ಬೋದಾಗಿದೆ, ಯಾವುದೇ ರೀತಿಯಾದಂಥ ಭಾಗದಲ್ಲೂ ಎಲ್ಲಿ ಕೂಡ ಫಿಟ್ನೆಸ್ ಸರ್ಟಿಫಿಕೇಟನ್ನು ಅಂಟಿಸುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಒಮ್ಮೆ ಚೇರ್ಮನ್ನ ಕೇಳಬೇಕು ಅಂತಾರೆ, ಅವ್ರನ್ನೇ ಮಾತನಾಡಿಸ್ಬೇಕು ಅಂತ ಡ್ರೈವರ್ ಅವರು ಹೇಳ್ತಾರೆ. ಈ ರೀತಿಯಾದಂತಹ ನಿರ್ಲಕ್ಷ್ಯವನ್ನು ಇಲ್ಲಿ ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೆ ಗ್ಲಾಸ್ ಒಡೆದೋಗಿರುವಂತಹ ಈ ಒಂದು ಗಾಡಿಯನ್ನು ಓಡಿಸ್ಕೊಂಡು ಹೋಗ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಎಲ್ಲವೂ ಕೂಡ ನೋಡ್ಬೋದಾಗಿದೆ. ತೀರಾ ಹಳೆಯದಾದಂಥ ಬಸ್ ಆಗಿದೆ. ರಿಯಾಲಿಟಿ ಚೆಕ್ ನಂಬರ್ 3, ಸ್ಥಳ ಮೆಜೆಸ್ಟಿಕ್. ಇನ್ನು ಎಲೆಕ್ಟ್ರಾನಿಕ್ ಸಿಟಿ ಕಡೆ ತೆರಳುತ್ತಾ ಇರುವಂತಹ ಬಸ್ಸನ್ನು ಪರಿಶೀಲಿಸಿದಾಗ ಅದರಲ್ಲಿ ಮಾತ್ರ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ಹಾಕಲಾಗಿದೆ. ಈಗಾಗಲೇ 2 ಬಿಎಂಟಿಸಿ ಬಸ್ಗಳನ್ನು ನೋಡಿದ್ವಿ. ಮತ್ತೊಂದು ಬಿಎಂಟಿಸಿ ಬಸ್ಸನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಯಾವ ರೀತಿಯಾದಂಥ ಸುರಕ್ಷತೆಯಲ್ಲಿ ಕಾಪಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ, ಹೇಗಿದೆ ಪರಿಸ್ಥಿತಿ ಅಂತ ಕೇಳುವಂಥ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ಇದು ಯಾವ ಕಡೆಗೆ ಹೋಗ್ತಾ ಇದೆ ಬಸ್ಸು? ಇದು ಭೂಪಸಂದ್ರ ಮಾರ್ಗವಾಗಿ ನಾಗಶೆಟ್ಟಹಳ್ಳಿ ಭೂಪಸಂದ್ರ ಹೆಬ್ಬಾಳ ಹೋಗ್ತಾ ಇದ್ವಿ. 279E. ನಮ್ಮ ಗಾಡಿಯ ಫಿಟ್ನೆಸ್ ಸರ್ಟಿಫಿಕೇಟು ಇಟ್ಕೊಂಡಿದ್ದೀರಾ? ಹೌದು, ಇದೆ, ಅಲ್ಲಿ ಹಾಕಿದ್ದಾರೆ ನೋಡಿ. ಕೆಲವೊಂದು ಗಾಡಿಗಳಲ್ಲಿ ಇಲ್ವಲ್ಲ, ಯಾಕೆ? ಇರುತ್ತೆ ಸರ್, ಹಿಂದೆನೋ ಮುಂದೆನೋ ಒಂದು ಕಡೆ ಹಾಕಿರ್ತಾರೆ, ಬೇರೆ ಬೇರೆ ಸರ್ಟಿಫಿಕೇಟ್ಗಳ ಅಡ್ರೆಸ್ ಇರ್ತಾರಲ್ಲ, ಹಾಗಾಗಿ ಜಾಗ ಇಲ್ಲ ಅಂದ್ರೆ ಅದು ವ್ಯಾಲಿಡಿಟಿ ಇದ್ದಾಗ ಬೇರೆ ಕಡೆ ನಾವು ನೋಡಿದ್ವಿ, ಎಲ್ಲೂ ಕೂಡ ಹಾಕಿರ್ಲಿಲ್ಲ. ಒಂದು 2-3 ಗಾಡಿ. ನಮ್ಮ ಗಾಡಿನಲ್ಲಂತೂ ಎಲ್ಲ ಇದೆ. ಇದರ ಒಂದು ಫಿಟ್ನೆಸ್ ಟೆಸ್ಟ್ ಆಗಿರುವಂಥದ್ದು 20ನೇ ತಾರೀಕು 5ನೇ ತಿಂಗಳು 2024. ಜೊತೆಗೆ ವ್ಯಾಲಿಡಿಟಿ ಡೇಟ್ ಇರೋದು 2025 5ನೇ ತಿಂಗಳವರೆಗೂ ಕೂಡ ಇದರ ವ್ಯಾಲಿಡಿಟಿ ಇದೆ. ಈ ರೀತಿಯಾದಂಥ ಫಿಟ್ನೆಸ್ ಸರ್ಟಿಫಿಕೇಟನ್ನು BMTC ಬಸ್ಗಳು ಹಾಕಬೇಕಾಗತ್ತೆ. ಆದರೆ ಯಾರು ಕೂಡ ಇನ್ನೂ ಅಳವಡಿಸದೇ ಇರುವಂಥದ್ದು ನಮಗೆ ಕಂಡು ಬಂದಿದೆ.
ಈ ರೀತಿಯಾದಂಥ ಪರಿಸ್ಥಿತಿಗಳು ಇಲ್ಲಿ ನಿರ್ಮಾಣ ಆಗಿದೆ. ಕೂಡಲೇ BMTC ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡು ಯಾವೆಲ್ಲ BMTC ಬಸ್ಗಳು ಒಂದು ರೀತಿಯಲ್ಲಿ ಹಳೆ ಆಗಿರ್ತಾವೋ ಅಂಥವಕ್ಕೆ ಏನಾದರೂ ಸಮಸ್ಯೆ ಇದೆಯಾ, ಬ್ಯಾಟ್ರಿ ವೈರ್ಗಳು ಇಂಥವ ಟೆಕ್ನಿಕಲ್ ಸಮಸ್ಯೆಯನ್ನು ಸರಿಪಡಿಸಿ ಸಂಚಾರಕ್ಕೆ ಬಿಡಬೇಕಾಗತ್ತೆ. ಇಲ್ಲದೆ ಹೋದರೆ ಇದೇ ರೀತಿ ಬೆಂಕಿಗೆ ಆಹುತಿ ಆಗುವಂಥ ಸಮಯ ಎದುರಾಗುವಂಥ ಸಾಧ್ಯತೆ ಇದೆ. ಒಟ್ಟಾರೆ BMTC ಬಸ್ಗಳು ಬೆಂಕಿಗಾಹುತಿ ಆಗ್ತಾ ಇದ್ರೂ BMTC ಎಚ್ಚೆತ್ತುಕೊಂಡಿಲ್ಲ. ಫಿಟ್ನೆಸ್ ಇಲ್ಲದೆ ಇರುವ ಗಾಡಿಗಳನ್ನು ರಸ್ತೆಗಿಳಿಸಲಾಗ್ತಾ ಇದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಎಂಬಂತಹ ಪ್ರಶ್ನೆ ಎದ್ದಿದೆ. ಕೂಡಲೇ BMTC ನಿಗಮ ಎಚ್ಚೆತ್ತು BMTC ಬಸ್ಗಳ ಫಿಟ್ನೆಸ್ ಅನ್ನು ಪರೀಕ್ಷೆ ಮಾಡಿ ಸೂಕ್ತ ಗಾಡಿಗಳನ್ನು ರಸ್ತೆಗಿಳಿಸಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.